ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ರೇಷ್ಮೆ ಕೃಷಿಕರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಎಲ್ಲೋ ಒಂದು ಕಡೆ ಗಾಯದ ಮೇಲೆ ಬರೆ ಎಳೆದಂತೆ ಆಗ್ತಾ ಇದೆ ನಮ್ಮ ರೇಷ್ಮೆ ಕುಟುಂಬ ಅಥವಾ ರೇಷ್ಮೆ ರೈತರ ಒಂದು ಪಾಡು ಅಂತ ಹೇಳ್ಬೋದು. ಯಾಕೆಂದರೆ ಒಂದ್ರ ಮೇಲೊಂದು ಸಮಸ್ಯೆಗಳು ಬರ್ತಾನೆ ಇದ್ದಾವೆ. ಸೊ ಈಗ ಪ್ರೆಸೆಂಟು ರೇಷ್ಮೆ ಗೂಡಿನ ಬೆಲೆ ಒಂದು ರೇಂಜಿಗೆ ಇತ್ತು. ಸೊ ಮತ್ತೆ ಕಡಿಮೆ ಆಗ್ತಾ ಇದೆ. ಮತ್ತೆ ಆ ಒಂದು ರೇಷ್ಮೆ ಅಂದರೆ ಇಪ್ಪನೇರಳೆಗೆ ಒಂದು ರೋಗದ ಬಾಧೆ ಕಾಡ್ತಾ ಇರ್ತಕ್ಕಂಥದ್ದು ಇದು ಬಹಳ ನೋವನ್ನು ಉಂಟು ಮಾಡುವಂಥ ಒಂದು ಸಮಸ್ಯೆ ಅಂತ ನಾವು ಹೇಳಬಹುದು. ಇರಲಿ, ಲೈಫಲ್ಲಿ ಏನೇ ಬರಲಿ, ಏನೇ ಸಮಸ್ಯೆ ಬಂದರೂ, ಎಂತಹ ಒಂದು ಕಠಿಣವಾದಂಥ ಪರಿಸ್ಥಿತಿ ಬಂದರೂ ಎದುರಿಸಲೇಬೇಕು, ಏನೂ ಮಾಡಲಿಕ್ಕಾಗಲ್ಲ. ಎನಿವೇ, ಎಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಶಕ್ತಿ ಆ ಭಗವಂತ ನಮಗೆ ಕೊಡಲಿ. ಅಂದಾಗಿ ಹೇಳೋದು ಮರ್ತೋದೆ, ಇವತ್ತು 4315 ಸಬ್ಸ್ಕ್ರೈಬರ್ಸು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸೊ ಚಾಲೆಂಜ್ ಏನು ತುಂಬ ದೊಡ್ಡದಿದೆ ಮತ್ತು ರಿಸ್ಕು ಅದೇ ಥರ ಇದೆ. ಬಟ್ ಆ ರಿಸ್ಕನ್ನು ಯಾವ ಥರ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಯೂಸ್ಫುಲ್ ಕಂಟೆಂಟ್ಗಳನ್ನ ನಾನು ಕೊಡ್ತೀನಿ, ಆ ಯೂಸ್ಫುಲ್ ಕಂಟೆಂಟು ಕನಿಷ್ಠ ಪಕ್ಷ 10 ಜನ ಆ ಒಂದು ವೀಡಿಯೋನ ನೋಡಿದ್ದಾರೆ ಅಂದರೆ ಅದರಲ್ಲೊಂದು 4 ಜನಕ್ಕೆ, ಮಿನಿಮಮ್ 4 ಜನಕ್ಕಾದರೂ ಅದರಿಂದ ಯೂಸ್ ಆಗಬೇಕು. ಸೊ ಆ ಥರದ ಕಂಟೆಂಟ್ಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಾಗ ಮಾತ್ರ ನಾವು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಂಟೆಂಟ್ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ.